ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಈ ಮನೇಲಿ ಇರೋದು ಬೇಡ, ನಡೀರಿ ನಮ್ಮ ಮನೆಗೆ ಹೋಗೋಣ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಇಲ್ಲ ಸರ್, ನಾನು ಈ ಮನೇಲೇ ಇರಬೇಕು, ನಾನು ಈ ಮನೇಲಿ ಇರಬೇಕು ಅನ್ನೋದು ಯಾಕೆ ಅರ್ಥ ಆಗ್ತಾ ಇಲ್ಲ, ನಾನು ಹೆಂಗೆ ಹೇಳಿ ನಿಮ್ಗೆ ಹೇಳೋದನ್ನ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಬೇಡಮ್ಮ, ನೀನು ಈ ಮನೇಲಿ ಎಲ್ಲ ಕೆಲಸನೂ ಮಾಡಬೇಕು, ನೀನು ಅಲ್ಲಿ ಎಲ್ಲ ಕೆಲಸನೂ ಮಾಡ್ತಾ ಇರ್ತೀಯ, ಇಲ್ಲಿ ಎಲ್ಲರೂ ನಿಮ್ಗೆ ಒಂದೊಂದು ಕೆಲಸ ಹೇಳೋರೇನೆ, ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ, ನೀನು ಒಬ್ಬಳೇ ಎಲ್ಲ ಕೆಲಸ ಮಾಡೋದನ್ನ ನೋಡೋದಕ್ಕೆ ನಂಗೆ ತುಂಬ ದುಃಖ ಆಗುತ್ತೆ ಅಂತ ದೀಪು ಹೇಳ್ತಾ ಇರ್ತಾಳೆ. ಆವಾಗ ದೀಪು, ನಿನ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನೀನು ಸುಮ್ಮನೆ ಇರು ದೀಪು, ನೀನು ಒಕಟಾರದಲ್ಲಿರುವ ನಿಮ್ಮ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊತಾ ಇದೆಯಾ, ಅವ್ರನ್ನೆಲ್ಲ ನೋಡಬೇಕು ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನನಗೆ ಅವ್ರು ನೋಡಬೇಕು ಅನ್ನೋದಕ್ಕಿಂತ ನೀನು ಕಷ್ಟಪಡೋದನ್ನ ನೋಡೋಕ್ಕಾಗ್ತಾ ಇಲ್ಲ ಅಂತ ದೀಪು ಹೇಳ್ತಾ ಇರ್ತಾಳೆ. ಆ ಸಣ್ಣ ಮಗುಗೆ ಅರ್ಥ ಆಗಿದ್ದೂ ನಿಮ್ಗೆ ಅರ್ಥ ಆಗಲಿಲ್ವಲ್ಲ ಶಾರದವ್ರೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸರ್ ನೀವೀಗ ಅವ್ರ ಕೈನ ತಗೊಂಡು ಅವಳ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾಳೆ. ಇನ್ನೊಂದು ಸತಿ ನೀವು ಈ ಮನೆ ಬಿಟ್ಟು ಹೋಗೋಣ ಅನ್ನೋ ಮಾತು ಹೇಳೇ ಕೊಡ್ದು, ನಾವು ಈ ಮನೆ ಬಿಟ್ಟು ಹೋಗೋ ಮಾತು ಯಾವತ್ತೂ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಅವಾಗ ಆಯಿತು ಅಂತ ಹೇಳಿ ಸಿದ್ದು ಅವಳ ಮಾತನ್ನ ಕೇಳೋದಕ್ಕೆ ಒಪ್ಕೊಂತಾನೆ. ಫೋನ್ ನೋಡ್ತಾ ಇರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಗೋಲ್ಡಿ, ನೀವು ನೋಡಿದ್ಯಾ ಈ ಕೆಲಸದವಳ ಅವತಾರನ, ಏನೆಲ್ಲ ಅವತಾರ ಆಡ್ತಿದ್ದಾಳೆ ಇವಳು, ಇಷ್ಟೊಂದು ಕಾನ್ಫಿಡೆನ್ಸಲ್ಲಿ ಆಡ್ತಾ ಇರೋದು ನೋಡಿದ್ರೆ ಇವಳಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಳು ಮೊದಲು ನಡ್ಕೊತಾ ಇದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ಅವಳಿಗೆ ಸಿದ್ದು ಹೆಂಡತಿ ಹಾಕ್ಬಿಟ್ಟಿದ್ದೀನಿ, ಈ ಮನೆ ಸೊಸೆ ಅನ್ನೋ ಕೊಬ್ಬು, ಆ ಕೊಬ್ಬನ್ನ ಇಳಿಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನೀವು ಸುಮ್ಮನೆ ರಿಗ್ರಾಣಿ ಅಂತ ಹೇಳ್ತಾ ಇರ್ತಾಳೆ. ಏನು ಸರಿ ಗೊತ್ತೋ ಏನೋ ಗೊತ್ತಿಲ್ಲಮ್ಮ, ಅವಳು ಓವರಾಗಿ ಆಡ್ತಾ ಇರೋದು ನೋಡಿದ್ರೆ ಮಾತ್ರ ನನಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ, ನಂಗೆ ಅವಳು ನೋಡಿದ್ರೆ ಕೋಪ ತಡೆಯೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಮನೆಯಿಂದ ಆಚಾಕೋದಕ್ಕೆ ಸಣ್ಣ ಪುಟ್ಟ ಐಡಿಯಾ ಮಾಡಿದ್ರೆ ಏನೂ ಸಾಲೋದಿಲ್ಲ, ಏನಾದರೂ ದೊಡ್ಡದಾಗಿ ಯೋಚನೆ ಮಾಡಬೇಕು, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಈ ಪಾರಿಜಾತ ಬರ್ತಾಳೆ. ಏನೇ ಇಷ್ಟೊಂದು ಎಣ್ಣೆ ಉಯ್ತಾ ಇದೆಯಾ, ಏನು ಎಣ್ಣೆನೆಲ್ಲ ಜಾಸ್ತಿ ಉಯ್ದುಬಿಟ್ಟು ಎಲ್ಲರಿಗೂ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಿಸಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ ಹೆಂಗೆ ಅಂತ ಕೇಳ್ತಾ ಇರ್ತಾಳೆ. ಅಲ್ಲೇ ಇರ್ತಾಳೆ. ನಾನೇನು ಬೇಕು ಅಂತ ನಾನು ಎಣ್ಣೆ ಹಾಕ್ತಾಯಿಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಎಣ್ಣೆ ಹಾಕ್ತಾಯಿದ್ದೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆವಾಗ ಸುಮಿತ್ರಾ ಅಲ್ಲಿಂದ ವಾಪಸ್ಸು ಅಡುಗೆ ಮನೆಯಿಂದ ಆಚೆ ಹೋಗ್ತಾ ಇರ್ತಾಳೆ. ಅಮ್ಮ, ನಿಮ್ಗೇನು ಬೇಕು ಹೇಳಿ, ನಾನೀಗ ದೋಸೆ ಮಾಡಿದ್ದೀನಿ, ಕಾಯಿ ಚಟ್ನಿನೂ ಮಾಡ್ತೀನಿ, ಅದಕ್ಕೆ ಒಗ್ಗರಣೆ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತಲ್ವ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ನೀನು ಏನಾದರೂ ವಿಷಯನ ಇಟ್ಕೊಂಡು ನನ್ನ ಮಾತಾಡ್ಸೋದಕ್ಕೆ ಬರಬೇಡ, ಮತ್ತೆ ನಾನು ನಿನ್ನ ನಂಬೋದಕ್ಕೆ ನನಗೇನಾದರೂ ಹುಚ್ಚಿಡ್ದಿದೆಯಾ, ನಮಗೆ ಹಾವು ಕಚ್ಚುತ್ತೆ ಅಂತ ಗೊತ್ತಿದ್ರು, ಹಾವು ಬಾಯಲ್ಲಿ ವಿಷ ಇದೆ ಅಂತ ಗೊತ್ತಿದ್ರು ಆ ಹಾವನ್ನ ತೆಗ್ದು ಪಕ್ಕದಲ್ಲಿ ಇಟ್ಕೊಳೋದಕ್ಕೆ ನಾವೇನು ದಡ್ರ, ನಾನು ಮತ್ತೆ ಅದೇ ತಪ್ಪನ್ನ ಮಾಡೋದಕ್ಕೆ ಹೋಗೋದಿಲ್ಲ, ನೀನು ಯಾವತ್ತೂ ನಿನ್ನ ಮಾತಾಡ್ಸೋದು ಇಲ್ಲ, ನನ್ನ ಹತ್ರ ನೀನು ಕ್ಲೋಸ್ ಆಗೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ಬಿಟ್ಟು ಸುಮಿತ್ರಾ ಅಲ್ಲಿಂದ ಹೋಗ್ತಾ ಇರ್ತಾಳೆ. ನೋಡಿದ್ದೇನೆ, ನಿನ್ನ ಆಟ ಎಲ್ಲ ಇನ್ಮೇಲೆ ಯಾವತ್ತೂ ನಡೆಯೋದಿಲ್ಲ, ಸುಮಿತ್ರಾ ಯಾವತ್ತೂ ನಿನ್ನ ಹತ್ರಕ್ಕೆ ಸೇರಿಸೋದಿಲ್ಲ ತಿಳ್ಕೊ ಅಂತ ಹೇಳ್ತಾ ಇರ್ತಾಳೆ ಪಾರಿಜಾತ. ಆದರೆ ಅವಾಗ ಶಾರದಾಗೆ ತುಂಬ ಕೋಪ ಬರ್ತಾ ಇರುತ್ತೆ. ವಿಮಲ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ಶಾರದಾ ಬರ್ತಾಳೆ. ಯಾಕತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅವಾಗ ಏನಿಲ್ಲಮ್ಮ, ನನಗೆ ತುಂಬ ಬೇಜಾರಾಗ್ತಾಯಿದೆ, ಈ ಮನೆಯವರೆಲ್ಲ ನಿನ್ನ ಎಷ್ಟು ಹೇಳಿದ್ರು ನಿಂದೇ ತಪ್ಪು, ನೀನೇ ಏನೋ ದೊಡ್ಡ ಪಾಪ ಮಾಡಿದ್ಯಾ ಅನ್ನೋ ಥರ ನಡ್ಕೊತಾ ಇದ್ದಾರೆ, ಇವರು ಎಲ್ಲ ನಡ್ಕೊತಾ ಇರೋದು ನೋಡಿದ್ರೆ ನಂಗೆ ತುಂಬ ದುಃಖ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ, ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ನನಗೇನು ಇಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡೋದ್ರಿಂದ ನನಗೇನು ಬೇಜಾರಿಲ್ಲ ಅಂತ ಹೇಳ್ತಿರ್ತಾಳೆ. ಆದರೆ ಈ ಮನೆ ಕೆಲಸನೆಲ್ಲ ಮುಂಚೆ 3 ಜನ ಕೆಲಸದವ್ರಿದ್ರು, ಆದರೆ 3 ಜನ ಕೆಲಸ ಮಾಡೋದನ್ನ ನೀನು ಒಬ್ಬ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ, ನೀನು ಕಷ್ಟ ಆಗುತ್ತೆ ಅನ್ನೋದನ್ನ ಈ ಸುಮಿತ್ರನು ಅರ್ಥ ಮಾಡ್ಕೊತಾ ಇಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಅಮ್ಮಂಗೆ ನನ್ನ ಮೇಲೆ ಕೋಪ ಇದೆ, ನಾನು ಜ್ಯೋತಿಕಾ ಮದುವೆ ವಿಷಯದಲ್ಲಿ ಹಂಗೆಲ್ಲ ನಡೀತಲ್ಲ, ಅದಕ್ಕೋಸ್ಕರ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಹೋಗ್ತಾ ಎಲ್ಲ ಸರಿಯಾಗುತ್ತೆ, ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಿರ್ತಾಳೆ. ಅವಾಗ ಏನು ಸರಿಯಾಗುತ್ತೋ ಏನೋ ಗೊತ್ತಿಲ್ಲ ಅಮ್ಮ, ನನಗೆ ಈ ಮನೆಯಲ್ಲೆಲ್ಲ ನಡೀತಾ ಇರೋದು ನೋಡಿದ್ರೆ ನನಗೆ ಪಾಪದ ಪ್ರಜ್ಞೆ ಕಾಡುತ್ತಾ ಇದೆ, ನಾನು ಸೊಸೆಗೆ ಇವ್ರು ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ, ಅವಳಿಗೆ ಸಿಗಬೇಕಾಗಿರೋ ಸ್ಥಾನಮಾನ ಕೊಡ್ತಾ ಇಲ್ಲ ಅಂತ ನಂಗೆ ತುಂಬ ದುಃಖ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನೀವು ಮಾತಾಡ್ತಾ ಇರೋದು ಏನಾರ ಸಿದ್ದು ಸರ್ ಕೇಳಿಸ್ಕೊಂಡ್ಬಿಟ್ಟ ಅಂದರೆ ಅವರೂ ಅಷ್ಟೇ ಆ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ತಿರ್ತಾರೆ. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಇಲ್ಲಿ ನಿಮ್ಗೆ ಅನುಕೂಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ನೀನು ನಮ್ಮೆಲ್ಲರೂ ಖುಷಿನ ಯೋಚನೆ ಮಾಡ್ತೀಯ, ಆದರೆ ನಿನ್ನ ಖುಷಿನ ಯಾರೂ ಯೋಚನೆ ಮಾಡೋದು ಬೇಡವಾ, ನೀನು ಹೆಂಗೆ ನಮ್ಮ ಖುಷಿನ ಯೋಚನೆ ಮಾಡ್ತೀಯೋ ಹಂಗೆ ನಾನು ನಿನ್ನ ಖುಷಿನ ಯೋಚನೆ ಮಾಡ್ತೀನಿ, ನೀನು ಎಲ್ಲ ಕೆಲಸಗಳನ್ನು ನೀನು ಒಬ್ಬಳೇ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯ ಏನಾಗಬೇಕು, ಅದಕ್ಕೆ ನನಗೆ ಇದೆಲ್ಲ ನೋಡಿ ಯಾವುದೂ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಪಾರಿಜಾತ ಮತ್ತು ಜ್ಯೋತಿಕಾ ಇಬ್ಬರೂ ಏನು ಸಂಚು ಮಾಡ್ತಾರೆ, ಇವರಿಬ್ಬರನ್ನ ಮನೆಯಿಂದ ಆಚೆ ಹಾಕೋದು, ಇದಕ್ಕೆ ಮಾಡೋ ಸಂಚಿಗೆ ಶಾರದಾ ಮತ್ತು ಸಿದ್ದು ಬಲಿ ಹಾಕ್ತಾರ, ಮತ್ತೆ ಮನೆಯಿಂದ ಆಚೆ ಹೋಗ್ಬೇಕಾಗತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು
ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಪಾರಿಜಾತ ಮತ್ತು ಜ್ಯೋತಿಕ ನಂತರ ಪಾಪಿಗಳು ಈ ಭೂಮಿ ಮೇಲೆ ತುಂಬ ಜನ ಇದ್ದಾರೆ. ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಆದರೆ ನಮಗೆ ಗೊತ್ತಾಗೋದಿಲ್ಲ. ನಾವು ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬ್ಕೊಂಡು ಒಳ್ಳೆತನದಲ್ಲಿರ್ತೀವಿ, ಆದರೆ ಒಳ್ಳೆತನಕ್ಕೆ ಬೆಲೆ ಸಿಗೋದು ತುಂಬ ಕಡಿಮೆ. ಈ ಥರ ಪಾಪಿಗಳು ಜಾಸ್ತಿ ಇರೋದ್ರಿಂದ ನಾವು ತುಂಬ ಹುಷಾರಾಗಿರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ನೋಡಿ ನಾವು ಕಲಿಬೇಕಾಗಿರೋ ತುಂಬ ಇದೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.